ನಮ್ಮ ದೇಶದ ಆಳ್ವಿಕೆ ಅಳಿವು ಉಳಿವಿನ ಶಕ್ತಿಯಾಗಿರ್ತಕ್ಕಂಥ RSS ಸಂಘಟನೆ ಬಹಳ ಚೈತನ್ಯ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ ಎಲ್ಲರ ಮನೆ ಮಾತಾಗಿ ಒಂದು ನೂರಾಗಿ ತೋರುತ್ತಿದೆ. ನೂರಾಗಿ ತೋರುವುದು ಒಂದಾಗಿ ನಿಲ್ಲಬೇಕೆಂಬುದು ನೂರೊಂದು ಸ್ಥಳದ ತಿರುಳು. ಹುಟ್ಟುವಾಗೊಂದು ಸಾಯುವಾಗೊಂದು ಬಿಂದು ಕಾರಣ. ಒಂದು ಒಂದರಲ್ಲಿ ಸೇರಿದರೆ ಆಗುವುದು ಪೂರ್ಣ. ಹಿಂಗ ಶರಣರು ಸಂಘಟನೆಯಲ್ಲಿ ಹೇಳ್ತಕ್ಕಂಥ ಸನ್ನಿವೇಶ, ಒಬ್ಬರನ್ನೊಬ್ಬರು ಜಾತಿ ಮತ ಭೇದ ಭಿನ್ನವಿಲ್ಲದಂತೆ ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆಯಿಂದ ಶರಣ ಬಸವಣ್ಣನವರು ಹೇಳಿದರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಎನ್ನ ಮನೆಯ ಮಗನಾಗಿರುಸಯ್ಯ ಅಂತಕ್ಕಂಥದ್ದು. ನಮ್ಮ RSS ಸಂಘಟನೆಯನ್ನು ನಮ್ಮ ಮನೆಯ ಮಕ್ಕಳು ಅಂತಕ್ಕಂಥ ಭಾವನೆಯೆಲ್ಲ ಎಲ್ಲ ಮತ ಬಾಂಧವರಲ್ಲೂ ಕೂಡ ಸೌಹಾರ್ದತೆಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತಿನ ದೇಶ ರಕ್ಷಣೆಗೆ ಸೈನಿಕರು ಎಷ್ಟು ಮುಖ್ಯನೋ ಅದರ 2ರಷ್ಟು ಈ ಒಂದು RSS ಸಂಘಟನೆ ಬಹಳ ಮುಖ್ಯ ಅಂತಕ್ಕಂಥ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ. ನಮ್ಮ ಈ ಸಂಘಟನೆ ನಮ್ಮ ನುಣವಿನಕೆರೆಯಲ್ಲಿ ಛತ್ರಪತಿ ಶಿವಾಜಿಯವರು ಯಾವುದೇ ಭೇದ ಭಿನ್ನ ಇಲ್ಲದೆ ಒಕ್ಕಟ್ಟಿನಿಂದ ಭ್ರಾತೃ ಮನೋಭಾವದಿಂದ ಬರಮಾಡಿಕೊಂಡು ಶಿಸ್ತಿನಿಂದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಅಂದು ಛತ್ರಪತಿ ಶಿವಾಜಿಯವರು ಮಾಡಿದರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಸಂಘಟನೆ ಮಾಡಿದರು. ಇದು ಇತಿಹಾಸ ಉಳ್ಳತಕ್ಕಂಥ ಸನ್ನಿವೇಶದ ಶಕ್ತಿ ಇವತ್ತು ಆ ಬೆಳಕಿನಲ್ಲಿ ಬೆಳಗತಕ್ಕಂಥದ್ದು. ಬರುವಂಥ ದೇಶದ ನ್ಯೂನತೆಯನ್ನು ಎದುರಿಸಬೇಕಾಗಿರ್ತಕ್ಕಂಥ ಶಕ್ತಿ ನಮಗೆ ಭಾಳ ಮುಖ್ಯ ಬೇಕು. ಆ ವ್ಯವಸ್ಥೆಯಲ್ಲಿ ಏನು ಸೈನಿಕರು ಭಾಳ ಮುಖ್ಯ ಅಂತೀವೋ ಅದರ 2ರಷ್ಟು ನಮ್ಮ RSSನ ಸಂಘಟನೆ ಭಾಳ ಮುಖ್ಯವಾಗಿದೆ. ಆ ಸಂಘಟನೆ ಒಂದು 100 ವರ್ಷದ ಹಬ್ಬದ ಆಚರಣೆಯನ್ನು ನಮ್ಮ ನುಣವಿನಕೆರೆಯಲ್ಲಿ ಭಾಳ ಸಂತೋಷವಾಗಿ ಆಚರಣೆ ಮಾಡಿದ್ದಾರೆ. ಆ ಸಂಘಟನೆ ನಮಗೆ ಭಾಳ ಸಂತೋಷ ತಂದಿದೆ. ಮುಂದಿನ ಬೆಳವಣಿಗೆಯಲ್ಲಿ ನಮ್ಮದು ಕೂಡ ಆ ಸೇವೆಯಲ್ಲಿ ಪಾಲ್ಗೊಳ್ತಕ್ಕಂಥವರಾಗಿದ್ದೀವಿ. ಎಲ್ಲರೂ ಕೂಡ ಒಂದಾಗಿ ಚೆಂದಾಗಿ ಈ ಒಂದು ಸಂಘಟನೆಯನ್ನು ಬೆಳೆಸೋಣ. ಬೆಳೆದು ನಮ್ಮ ದೇಶದ ಆಳ್ವಿಕೆ ಉಳುವಿಕೆಯಲ್ಲಿ ನಮ್ಮೆಲ್ಲರ ಜೀವನ ತ್ಯಾಗ ಮಾಡಿ ಸಹೃದಯದಿಂದ ಸೇವೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಈ RSS ಬೆಳವಣಿಗೆಯ ಸಂಘಟನೆ ಭಗವಂತನ ಆಶೀರ್ವಾದದಿಂದ ಇನ್ನೂ ಶಕ್ತಿ ಹೆಚ್ಚಿಸಲಿ ಅಂತಕ್ಕಂಥ ಮಾತನ್ನು ಹರಿಸುತ್ತಾ 2 ಮಾತಿಗೆ ವಿರಾಮ ಕೊಡುತ್ತೀವಿ. ಶಿವಂ ಭಯಾತ್ ಶಿವಂ ಭಯಾತ್ ಶಿವಂ ಭಯಾತ್.